ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಮಾಡ್ತಾ ಇರೋ ರೆಸಿಪಿಯನ್ನು ನೀವು ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಯಾವುದಕ್ಕಾದರೂ ಮಾಡ್ಕೋಬೋದು ರೀ. ಮಕ್ಕಳಿಗೆ ಈ ರೀತಿ ಹೆಲ್ದಿಯಾಗಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ತುಂಬ ಕಡಿಮೆ ಎಣ್ಣೆಯನ್ನು ಬಳಸಿ ಮಾಡ್ತಾಯಿದ್ದೀನಿ. ವೆಯ್ಟ್ ಲಾಸ್ ಮಾಡೋರಿಗಂತೂ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ರೀ. ತುಂಬ ಸಿಂಪಲ್ ಅದ ರೀ. ಎಷ್ಟು ಸಿಂಪಲ್ ಅಲ್ಲ, ಟೇಸ್ಟ್ ಅಂತೂ ಅದ್ಭುತ. ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಇಲ್ಲಿ ಸಣ್ಣ ಬಟ್ಲೆ 1 ಬಟ್ಲಾಗಷ್ಟೇ ಹೆಸರು ಕಾಳನ್ನು ತೊಗೊಂಡಿನ್ರಿ. ಇದು ದೊಡ್ಡ ಬಟ್ಲೆ ಆದ್ರೆ ಅರ್ಧ ಬಟ್ಲಾಗಷ್ಟೇ ಆದ್ರಿ. ಅದರಷ್ಟೇ ನಾನೇನು ಮಾಡ್ತಾಯಿದ್ದೀನಿ, ಕಡಲೆ ಕಾಳನ್ನು ತೊಗೊಂಡಿದ್ದೀನಿ. ಈ ಎರಡೂ ಕಾಳುಗಳು ತುಂಬ ಪ್ರೋಟೀನ್ ಇರುವಂಥದ್ದು ರೀ. ಈಗ ಈ ಕಾಳನ್ನು ಏನು ಮಾಡ್ತಾಯಿದ್ದೀನಿ, 1 ಬಾರಿ ಇಲ್ಲಿ ತೊಳೆದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇನ್ನೊಂದು 2 ಬಾರಿನೂ ಇದನ್ನ ನೀರನ್ನು ಹಾಕಿಬಿಟ್ಟು ತೊಳೆದ್ಬಿಟ್ಟು ತೊಗೋತೀನಿ ರೀ. ಈಗ ಈ 2 ಕಾಳನ್ನು ಇಲ್ಲಿ ನಾನು ರಾತ್ರಿಯನ್ನು ನೆನೆಸಿಡ್ತಾ ಇದ್ದೀನಿ. ಈಗ ಇವು 2 ಕಾಳು ನೆನೆಲಿ ರೀ. ಬೆಳಗ್ಗೆ ಇದನ್ನು ನೋಡೋಣ. ನೋಡಿ, ಬೆಳಗ್ಗೆ ಆಗ್ಯದ್ರಿ. ಕಡಲೆಕಾಳು, ಹೆಸರು ಕಾಳು ತುಂಬಾ ಚೆನ್ನಾಗಿ ನೆಂದದ. ನೋಡಿ, ನೀವು ಇದನ್ನು ಸಾಯಂಕಾಲ ಮಾಡ್ತಿದ್ರೆ ಬೆಳಗ್ಗೆ ನೆನೆಸಿಡ್ರಿ, ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಕೊತಿದ್ರಿ ಅಂದ್ರೆ ಇದನ್ನು ರಾತ್ರಿ ನೆನೆಸ್ಬಿಟ್ಟು ತೊಗೊರಿ. ಈಗ ಇದ್ರೊಳಗೆ ನೀರನ್ನು ಕಂಪ್ಲೀಟಾಗಿ ತೆಗೆದ್ಬಿಟ್ಟು ತೊಗೋತೀನಿ ರೀ. ನೀರು ಏನೂ ಇರಬಾರ್ದು, ಆ ರೀತಿ ಏನು ಮಾಡಿರಿ, ತೆಗೆದ್ಬಿಟ್ಟು ತೊಗೊಂಡಿದ್ದೀನಿ ನೋಡಿರಿ. ಈಗ ಈ ಕಡಲೆಕಾಳು, ಹೆಸರು ಕಾಳನ್ನು ಏನು ಮಾಡ್ತೀನಿ, ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ. ನೋಡಿ, ನೀರನ್ನು ಉಳಿಸ್ಬೇಡ್ರಿ, ಚಂದಂಗಿ ನೀರನ್ನು ತೆಗೆದ್ಬಿಟ್ಟನೆ ತೊಗೊರಿ. ಈಗ ಇದಕ್ಕೆ ಉಳಿದಿರುವ ಸಾಮಗ್ರಿಗಳನ್ನ ಹಾಕೋಣ. ಒಂದು 5 ಮೆಣಸಿನ್ಕಾಯಿನಾಗ ಹಾಕ್ತಾ ಇದ್ದೀನಿ. ಖಾರ ನೀವು ಏನು ಮಾಡಿರಿ ನೋಡಿಬಿಟ್ಟು ಹಾಕೋರಿ, ನಿಮಗೆ ಎಷ್ಟು ಬೇಕೋ ಅಷ್ಟೇ. ಇದಕ್ಕೊಂದು 9 ಬೆಳ್ಳುಳ್ಳಿ ಹೆಸರನ್ನು ಹಾಕ್ತಾಯಿದ್ದೆ. ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಇದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ, ಅದಕ್ಕೆ ನಾನು ಅಷ್ಟು ಹಾಕಿ. ಇಲ್ಲ, ನಮ್ಮ ಬೆಳ್ಳುಳ್ಳಿ ಜಾಸ್ತಿ ಸೇರಲ್ಲ ಅನ್ನೋರು ಒಂದು 3-4 ಹೆಸರಾಗಷ್ಟೇ ಹಾಕಿರಿ. ಸ್ವಲ್ಪ ಹಸಿ ಶುಂಠಿಯನ್ನು ಹಾಕಿದ್ದೀನಿ. ಅರ್ಧ ಟೀ ಸ್ಪೂನಾಗಷ್ಟೇ ಜೀರಿಗೆನ ಹಾಕೊಂಡು ಫಸ್ಟ್ ಇದನ್ನು ಹಾಗೆ ಗ್ರೈಂಡ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಡು ತೊಗೊರಿ. ಎಷ್ಟು ನೀರು ಕಡಿಮೆ ಹಾಕಿನೇ ನೀವೇನು ಮಾಡಿರಿ, ನುಣ್ಣಗೆ ರುಬ್ಕೊಂಡು ತೊಗೊರಿ. ಒಮ್ಮೆಲೆ ಜಾಸ್ತಿ ನೀರನ್ನು ಹಾಕ್ಕೊಂಡು ರುಬ್ಕೊಂಡು ತೊಗೋಬೇಡ್ರಿ, ಫೈನ್ ಪೇಸ್ಟ್ ಆಗಲಿ. ಯಾಕೆ ನೀರನ್ನು ಕಡಿಮೆ ಹಾಕ್ಬೇಕಂತ ಹೇಳಿ ನಾನು ನಿಮಗೆ ಆಮೇಲೆ ಹೇಳ್ತಿದ್ದೀನಿ. ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ತೊಗೊಂಡಿದ್ದೀನಿ. ಈಗ ಇದನ್ನು ಏನು ಮಾಡ್ತಾಯಿದ್ದೀನಿ, ಬೇರೆ ಪಾತ್ರೆಗೆ ಹಾಕೋತಾ ಇದ್ದೀನಿ ನೋಡಿರಿ. ತುಂಬ ಸಿಂಪಲ್ ಅದ್ರಿ. ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ಏನು ಮಾಡೋಣ, ಉಳಿದಿರುವ ಸಾಮಗ್ರಿಗಳನ್ನ ಹಾಕೊಳ್ಳೋಣ ನೋಡಿರಿ. ಇದಕ್ಕೆ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇನ್ನೂ ಹೆಲ್ದಿ ಇರಲಿ, ಐರನ್ ರಿಚ್ ಇರ್ತದೆ ಅಂತ ಹೇಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನು ಒಂದು ಅರ್ಧ ಬಟ್ಲು ಹಾಕ್ತಾಯಿದ್ದೀನಿ. ನೀವು ಪಾಲಕ್ ಸೊಪ್ಪನ್ನಾದರೂ ಹಾಕೋಬೋದು, ಸಬಸ್ಗಿ ಸೊಪ್ಪನ್ನಾದರೂ ಹಾಕೋಬೋದು, ಟೇಸ್ಟ್ ಚೆನ್ನಾಗಿರ್ತದೆ. ಇಲ್ಲ, ಯಾವುದೂ ಇಲ್ಲಾಂದರೆ ಬರೀ ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ಹಾಕ್ರಿ, ನಡೀತದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಅರಿಶಿನ, 1/4 ಟೀ ಸ್ಪೂನ್ ಆಗಷ್ಟು, ಅರ್ಧ ಟೀ ಸ್ಪೂನ್ ಆಗಷ್ಟೇ ಅಜ್ವಾನ್ ಹಾಕ್ತಾಯಿದ್ದೀನಿ. ಅಜ್ವಾನ್ ಅಥವಾ ಓಂಕಾಳು ಟೇಸ್ಟು ಚೆನ್ನಾಗಿ ಬರ್ತದೆ ರೀ, ಮತ್ತು ಇದು ಡೈಜೆಷನ್ಗೂ ತುಂಬಾ ಒಳ್ಳೆಯದು ರೀ. ನೋಡಿ, ಅತಿ ಕಡಿಮೆ ಸಾಮಗ್ರಿ, ತುಂಬ ಕಡಿಮೆ ಮಸಾಲೆಗಳನ್ನ ಬಳಸಿ ಮಾಡ್ತಾಯಿದ್ದೀನಿ. ಈಗ ಇದನ್ನ ಏನು ಮಾಡಿದ್ದೀನಿ, ಮಸಾಲೆ ಎಲ್ಲನೂ ಏನಾಗಿ ಹಾಕಿರುವ ಸಾಮಗ್ರಿಗಳೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ನೋಡಿರಿ. ಎಲ್ಲನೂ ಏನಾಗೈತಿ, ನೀಟಾಗಿ ಮಿಕ್ಸ್ ಆಗೈತಿ ನೋಡಿ. ತುಂಬ ಪ್ರೋಟೀನ್ ರಿಚ್ ರೆಸಿಪಿ ರೀ. ಇದಕ್ಕೆ ನಾನಿಲ್ಲಿ 1 ಟೀ ಸ್ಪೂನಾಗಷ್ಟೇ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. 2 ಬಟ್ಲಾಗಷ್ಟೇ ಸೋಸಿಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೋಡಿ. 2 ಬಟ್ಲಾಗಷ್ಟೇ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಇದನ್ನು ಕಂಪ್ಲೀಟಾಗಿ ಗೋಧಿ ಹಿಟ್ಟಿನಲ್ಲಿ ಮಾಡ್ಕೋಬೋದು. 1 ಬಟ್ಲಾಗಷ್ಟೇ ಇಟ್ಕೊಂಡಿರುವಂಥ ಜೋಳದ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಇಲ್ಲ, ನಮ್ಮ ಕಡೆ ಜೋಳದ ಹಿಟ್ಟು ಇಲ್ಲ ಅಂದ್ರೆ ನೀವು 3 ಬಟ್ಲಾಗಷ್ಟೇ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಕಂಪ್ಲೀಟಾಗಿ ಇದನ್ನು ಗೋಧಿ ಹಿಟ್ಟಲೇನು ಮಾಡ್ಕೋಬೋದು ನೋಡಿರಿ. ಅದು ಎಷ್ಟು ನಾವು ರುಬ್ಕೊಂಡಿರ್ತೀವಲ್ಲ ಅಷ್ಟು ಎಷ್ಟು ಹಿಡಿಸ್ತಲ್ಲ ಹಿಟ್ಟು ಅಷ್ಟನ್ನೇ ಹಾಕೋರಿ. ನಾನು ಜಾಸ್ತಿ ನೀರನ್ನು ಹಾಕಿ ಯಾಕೆ ರುಬ್ಬಾರ್ದು ಅಂತ ಹೇಳಿನಂದ್ರೆ, ನೀವು ಮೊದಲನೇ ತುಂಬ ನೀರನ್ನು ಹಾಕಿ ನುಣ್ಣಗೆ ತೆಳುವಾಗಿ ರುಬ್ಕೊಂಡ್ರಂದ್ರೆ ಹಿಟ್ಟು ಜಾಸ್ತಿ ಹಿಡಿಸ್ತದೆ ರೀ. ಅದಕ್ಕೇ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಡು ತೊಗೊರಿ. ನೋಡಿ, ಎರಡನ್ನು ಕಲಿಸಿದ್ದೀನಿ. ಈಗ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು, ತುಂಬ ಗಟ್ಟಿನೂ ಅಲ್ಲ, ತುಂಬ ಸಾಫ್ಟನೂ ಅಲ್ಲ, ಆ ರೀತಿ ಹಿಟ್ಟನ್ನು ಕಲಿಸಿ ರೆಡಿ ಮಾಡ್ಕೋತೀನಿ ನೋಡಿ. 2 ಬಟ್ಲಾಗಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. 1 ಬಟ್ಲಾಗಷ್ಟೇ ಜೋಳದ ಹಿಟ್ಟನ್ನು, 3 ಬಟ್ಲಾಗಷ್ಟೇ ಹಿಟ್ಟನ್ನು. ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಮುಚ್ಚಿ ಒಂದು 10 ನಿಮಿಷ ಇಡ್ತೀನಿ ರೀ. ಹಿಟ್ಟು ನೆನೆದು ಏನಾಗ್ತದೆ, ಸಾಫ್ಟ್ ಆಗ್ತದೆ ನೋಡಿ. 10 ನಿಮಿಷ ಆಗಿದೆ ನೋಡಿ. ಹಿಟ್ಟು ಎಷ್ಟು ಚಂದ ನೆನೆದು ಸಾಫ್ಟ್ ಆಗಿದೆ. ತುಂಬ ಗಟ್ಟಿನೂ ಮಾಡ್ಕೊಂಡಿಲ್ಲ, ತುಂಬ ಸಾಫ್ಟನ್ನು. ಈಗ ಇದಕ್ಕೆ ನಾನು ಏನು ಮಾಡ್ತಿದ್ದೀನಿ, 2 ಉಳ್ಳಿಗಳನ್ನ, ಚಪಾತಿಗೆ ಎಷ್ಟು ಉಳ್ಳಿ ತೊಗೋತೀವಲ್ಲ ಅದರಷ್ಟೇ ಉಳ್ಳಿ ಕೈಗೆ ಎಣ್ಣೆ ಹಚ್ಕೊಂಡು 2 ಉಳ್ಳಿಗಳನ್ನ ಮಾಡ್ಕೋತೀನಿ. ನಾನು ನಿಮಗೆ 2 ರೀತಿ ಮಾಡಿ ತೋರಿಸ್ತೀನಿ ರೀ. ನಿಮಗೆ ಯಾವ ರೀತಿ ಇಷ್ಟ ಅಥವಾ ಯಾವ ರೀತಿ ನಿಮಗೆ ಮಾಡೋಕ್ಕೆ ಈಸಿ ಆಗ್ತದಲ್ಲ, ನೀವು ಆ ರೀತಿ ಮಾಡ್ಕೋಬೋದು. ಈ ರೀತಿ ಹೆಲ್ದಿಯಾಗಿ ಮಾಡಿ, ಈಗಂತೂ ಸ್ಕೂಲ್ ಸ್ಟಾರ್ಟ್ ಆಗ್ಯಾವ, ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ನೋಡಿರಿ. 2 ಉಳ್ಳಿಗಳನ್ನ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಏನು ಮಾಡಿದ್ದೀನಿ, ತವೆಯನ್ನು ಕಾಯ್ಲಿಕ್ಕೆ ಇಟ್ಟೀನಿ ರೀ. ತವೆನೂ ಕಾಯ್ದದ, ಅದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟೀನಿ. ಈಗ ಇದನ್ನು ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನೋಡಿರಿ. ನೋಡಿ, ಫಸ್ಟ್ ನಾನು ಏನು ಮಾಡ್ತಾಯಿದ್ದೀನಿ, ಇದು ಹೋಳಿಗೆ ಶೀಟನ್ನು ತೊಗೊಂಡಿದ್ದೀನಿ. ಇದ್ರ ಮೇಲೆ ಲಟ್ಟಿಸ್ಬಿಟ್ಟು ತೊಗೋತೀನಿ. ಇದಕ್ಕೂ ಜಾಸ್ತಿ ಎಣ್ಣೆ ಹತ್ತಲ್ಲ, ಅಗದಿ ಸ್ವಲ್ಪ ನೀವು ಶೀಟಿಗೆ ಎಣ್ಣೆ ಹಚ್ಚಿರ ಮುಗೀತ್ರಿ. ಆಮೇಲೆ ಈ ಶೀಟ್ ಮೇಲೆ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ, ನೀವು ಎಷ್ಟು ಬೇಕಷ್ಟು ತೆಳುವಾಗಿ ಲಟ್ಸ್ಕೊಬೋದು. ಕೆಲವೊಬ್ರು ಏನು ಮಾಡ್ತಾರೆ, ಪರಾಟ ದಪ್ಪ ಇಷ್ಟಪಡಲ್ಲ, ತೆಳುವೇ ಇಷ್ಟಪಡ್ತಾರೆ. ಅದಕ್ಕೆ ಈ ಶೀಟ್ ಇರೋದ್ರಿಂದ ಏನಾಗ್ತದೆ, ನೀವು ಒಂದ್ಸಲ ನೋಡಿ ಇಷ್ಟು ಎಣ್ಣೆ ಹಚ್ಚಿ ತಿರುಗಿಬಿಟ್ಟು ಎಷ್ಟು ಬೇಕೋ ಅಷ್ಟು ತೆಳುವಾಗಿನೇ ಲಟ್ಸ್ಕೊಬೋದು ನೋಡಿ. ಇಲ್ಲಿ ನೀವು ಈ ಪಾಲಕ್ ಸೊಪ್ಪನ್ನು ಹಾಕಿದ್ದೀನಿ, ನಾನು ಇಲ್ಲಿ ಮೆಂತ್ಯ ಸೊಪ್ಪನ್ನು ಹಾಕಿದ್ದೀನಿ, ನೀವು ಪಾಲಕ್
ಪಾಲಕ್ ಸೊಪ್ಪನ್ನು ಹಾಕ್ಬೋದು, ಅಥವಾ ಎರಡೂ ಸೊಪ್ಪು ಇತ್ತಂದ್ರೆ ಎರಡೂ ಸೊಪ್ಪನ್ನು ಹಾಕಿರಿ, ಟೇಸ್ಟೂ ಚೆನ್ನಾಗಿರ್ತದೆ. ತುಂಬ ಐರನ್ ರಿಚ್ ರೆಸಿಪಿನೂ ಅನ್ಬೋದು ನೀವು ಇದನ್ನು. ನೋಡಿ ಇಲ್ಲಿ ಎಷ್ಟು ಬೇಕಷ್ಟು ನಿಮಗೆ ನೋಡಿ, ನಾನು ತುಂಬ ತೆಳುವಾಗಿಯೇ ಲಟ್ಟಿಸ್ಬಿಟ್ಟೆ. ಇದನ್ನು ಹೀಗೇನೂ ನೀವೇನು ಮಾಡ್ಬೋದು, ಬೇಯಿಸ್ಬಿಟ್ಟು ತೊಗೋಬೋದು. ಇನ್ನೂ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಹೇಳಿ ನಾನು ಸ್ವಲ್ಪ ಬಿಳಿ ಎಳ್ಳನ್ನು ಉದುರಿಸ್ಬಿಟ್ಟು ಮತ್ತು ಸ್ವಲ್ಪ ಲಟ್ಸ್ಕೊತೆ. ಇದನ್ನು ನೀವೇನು ಮಾಡ್ಬೋದು, ಬಿಳಿ ಎಳ್ಳನ್ನು ಈ ರೀತಿ ಬೇಡ ಅಂದರೆ ಹಿಟ್ಟಿನಲ್ಲಿ ಹಾಕಿಬಿಟ್ಟು ಕಲಿಸ್ಬಿಟ್ಟು ತೊಗೋಬೋದು, ನಡೀತದ್ರಿ. ಎಳ್ಳು ಹಾಕಿರಿ, ಕ್ಯಾಲ್ಶಿಯಂ ರಿಚ್ ಇರ್ತದೆ, ಟೇಸ್ಟೂ ಚೆನ್ನಾಗಿ ಬರ್ತದೆ. ನೋಡಿ ಈಗ ತೆವೆನೂ ಕೈಲಕ್ಕೆ ಇಟ್ಟಿದ್ದೆ. ಈಗ ಆ ಶೀಟ್ ದರಸ್ಲೇ ಹಾಕೋದ್ರಿ. ಸ್ವಲ್ಪ ಬೇದ ಮೇಲೆ ಏನಾಗ್ಬಿಡ್ತದೆ, ಶೀಟನ್ನು ತಾನಾಗೆ ಶೀಟ್ ನೋಡಿರಿ ತಾನಾಗೆ ಬಿಟ್ಬಿಡ್ತದೆ. ನೋಡಿ ಒಂಚೂರೂ ಎಣ್ಣೆನೇ ಬೇಡ ಅಂದ್ರೆ ನೀವು ಇದನ್ನು ಹಾಗೇ ಬೇಯಿಸ್ಬಿಟ್ಟು ತೊಗೊರಿ. ಇಲ್ಲ ನಮ್ಗೆ ಎಣ್ಣೆ ಬೇಡ ಅಂದ್ರೆ ನೀವೇನೋ ಬೆಣ್ಣೆ ತುಪ್ಪನೂ ಹಚ್ಚಿಬಿಟ್ಟು ನೋಡಿ ತೆಳು ಇರ್ತದಲ್ಲ, ಬೇಗನೇನೋ ಬೇಯ್ದು ಬಿಟ್ಟಿರ್ತದೆ. ನೋಡಿ ತುಂಬಾ ಟೇಸ್ಟಿಯಾಗಿರ್ತದೆ. ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತನೂ ಈ ರೀತಿ ಟ್ರೈ ಮಾಡಿ ನೋಡಿರಿ. ಒಂದನ್ನು ಈ ರೀತಿ ನೋಡಿ, ಶೀಟ್ ಇತ್ತಂದ್ರೆ ಈ ರೀತಿ ಲಟ್ಟಿಸ್ಬಿಟ್ಟು ತೆಳುವಾಗಿ ಲಟ್ಟಿಸ್ಬಿಟ್ಟು ಮಾಡ್ಕೊರಿ. ಇಲ್ಲ ನೀವು ನಮ್ಮ ಕಡೆ ಶೀಟು ಇಲ್ಲ, ಇಷ್ಟೂ ಎಣ್ಣೆ ಬೇಡ, ಶೀಟಿಗೂ ಎಣ್ಣೆ ಹಚ್ತೀವಂದ್ರೆ ನೋಡಿ ಅದೇ ಉಳ್ಳಿಯನ್ನು ತೊಗೊಂಡ್ಬಿಟ್ಟು ಗೋಧಿ ಹಿಟ್ಟನ್ನು ಹಚ್ಬಿಟ್ಟು ನೀವು ಸಣ್ಣ ಅಷ್ಟು ದೊಡ್ಡ ಲಟ್ಸಕ್ಕೆ ಬರೋಲ್ಲ, ಕೆಲವ್ರಿಗೆ ಎಷ್ಟು ದೊಡ್ಡ ಲಟ್ಸಕ್ಕೆ ಬರೋಲ್ಲ ಅಂಥವ್ರು ಸಣ್ಣ ಇಷ್ಟಿಷ್ಟೇ ರೌಂಡ್ ಆಗಿ ಪುರಿ ಸೈಜದ್ದು ಅಷ್ಟನ್ನು ಲಟ್ಸ್ಕೊಬೋದು, ಅಥವಾ ಅದಕ್ಕಿಂತ ಒಂಚೂರು ದೊಡ್ಡವಾಗಿ ಲಟ್ಸ್ಕೊಬೋದು. ಇದನ್ನು ಅಷ್ಟೇ ನೀವು ಪ್ಲೇನಾಗಿ ಹೀಗೇ ಲಟ್ಸ್ಕೊಬೇಡ್ರಿ. ಇಲ್ಲತ್ತಂದ್ರೆ ಇದಕ್ಕೂ ಸ್ವಲ್ಪ ಎಳ್ಳನ್ನು ಹಚ್ಚಿಬಿಟ್ಟು ಲಟ್ಸ್ಕೊಬೋದು. ನೋಡಿ ನಾನು 2 ರೀತಿ ಮಾಡೀನಿ. ಇಲ್ಲ ನಿಮಗೆ ಇದರಲ್ಲೇ ಟ್ರಯಾಂಗಲ್ ಶೇಪ್ ಪರಾಟ ಅದು ಇಷ್ಟ ಅಂದ್ರೆ ನೀವು ಆ ರೀತಿನೂ ಲಟ್ಟಿಸ್ಬಿಟ್ಟು ತೊಗೋಬೋದು. ನೋಡಿ 2 ರೀತಿ ಲಟ್ಟಿಸ್ಬಿಟ್ಟು ತೋರಿಸಿದ್ದೀನಿ. ನಾನೊಂದು ಸ್ವಲ್ಪ ಎಣ್ಣೆ ಹಚ್ಚಿನೇ ಬೇಯಿಸ್ಕೊಂಡಿದ್ದೀನಿ. ನೀವು ಇಲ್ಲ ಅಂದ್ರೆ ಹಾಗೇ ತುಪ್ಪ ಬೆಣ್ಣೆನೂ ಹಚ್ಬಿಟ್ಟು ಬೇಯಿಸ್ಕೊಬೋದು. ಈಗ ಇದನ್ನು ಏನು ಮಾಡೋಣ್ರಿ, ಪ್ಲೇಟಿಗೆ ಸರ್ವ್ ಮಾಡಿ. ನೋಡಿರಿ 2 ಬೇಯಿಸ್ಬಿಟ್ಟು ತೊಗೊಂಡಿನಿ. ಇದನ್ನ ಮೊಸರು ಶೇಂಗಾ ಚಟ್ನಿ ಜೊತೆನೂ ಸರ್ವ್ ಮಾಡ್ಬೋದು. ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ಇನ್ನೊಂದು ಸ್ಪೆಷಲ್, ಇದನ್ನು ಏನು ಮಾಡ್ತೀವಿ ನಾವು ಇದನ್ನು ತೊಗರಿಬೇಳೆ ಹಿಂಡಿ ಪಲ್ಯ ಅಂತಲೂ ಕರಿತೀವಿ, ಮೆಣಸಿನ್ಕಾಯಿ ಪಲ್ಯ ಅಂತಲೂ ಕರಿತೀವಿ. ತುಂಬಾ ಟೇಸ್ಟಿಯಾಗಿರ್ತದೆ. ಈ ರೀತಿ ಪರಾಟ ದಪಾಟಿ ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನ್ ರೀ ಇದನ್ನು. ನಿಮಗಿದು ರೆಸಿಪಿ ಬೇಕಂದ್ರೂ ಕಮೆಂಟ್ ಮಾಡಿ ತಿಳಿಸ್ರಿ, ನಾನು ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ ನಾನು 2 ತೆಳುವಾಗಿ ಲಟ್ಸ್ಕೊಂಡಿದ್ದೀನಿ, ಆ ರೀತಿನೂ ಲಟ್ಸ್ಕೊಂಡಿದ್ದೀನಿ. ನೋಡಿ ಮತ್ತು ಪರಾಟ ನೋಡಿರಿ ಎಷ್ಟು ಸಾಫ್ಟಾಗಿ ಬಂದಾವೆ. ಇಡೀ ದಿನ ಇಟ್ರೂ ಇಷ್ಟೇ ಸಾಫ್ಟ್ ಆಗ್ತಾವೆ. ನೋಡಿ ಎಷ್ಟು ದೋಸೆಕ್ಕಿಂತನೂ ತೆಳುವಾಗಿನೂ ಇದರ ಮೇಲೆ ಏನು ಮಾಡ್ಬೋದು, ಆ ಶೀಟ್ ಇರೋದ್ರಿಂದ ಲಟ್ಸ್ಕೊಬೋದು. ನೋಡಿ ತುಂಬಾ ಟೇಸ್ಟಿಯಾಗಿರುವಂಥ ಪ್ರೋಟೀನ್ ರಿಚ್ ರೆಸಿಪಿ ಅಂತಲೂ ಕರಿಬೋದು. ದಿನಾಲು ಉಪ್ಪಿಟ್ಟು ಅವಲಕ್ಕಿ ಇಡ್ಲಿ ದೋಸೆ ತಿಂದು ಬೇಜಾರಾಗಿತ್ತಂದ್ರೆ ಈ ರೀತಿ ಹೆಸರು ಕಾಳು ಕಡಲೆಕಾಳನ್ನು ಬಳಸಿಬಿಟ್ಟು ಪರಾಠನ ಮಾಡ್ಕೊಂಡು ನೋಡಿರಿ. ನೋಡಿ ಈ ರೀತಿ ಅದು ತೊಗರಿಬೇಳೆ ಮೆಣಸಿನ್ಕಾಯಿ ಪಲ್ಯ ಮೊಸರು ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನ್. ಈ ರೀತಿ ಇಲ್ಲ ಆ ಪಲ್ಯ ಇಲ್ಲಾಂದ್ರೆ ನೀವು ಮೊಸರು ಶೇಂಗಾ ಚಟ್ನಿ ಜೊತೆನೂ ಸರ್ವ್ ಮಾಡ್ಬೋದು. ಇಲ್ಲಾಂದ್ರೂ ನೀವು ರಾಯ್ತಾ ಜೊತೆನೂ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ. ಈ ಪರಾಠ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಟ್ರೈ ಮಾಡಿ ಈ ಪರಾಟ ಹೆಂಗಾಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತೆ ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಈ ವಿಡಿಯೋನ ಹೈಪ್ ಮಾಡಿರಿ. ಇದು ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗ್ತದೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ನಾಳೆ ನಿಮ್ಮ ಜೊತೆ ಹೊಸ ರೆಸಿಪಿ ಜೊತೆ ಸಿಗೋಣ.